ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗುರುವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬುಧವಾರ ಬಂದೆ ಬರ್ತಡೇ ಮುಗಿಸ್ಕೊಂಡು, ಮತ್ತು ಗುರುವಾರ ಈವ್ನಿಂಗ್ ಹೋಗ್ತಾ ಇದ್ದೀವಿ. ಅಂದರೆ ನನ್ನ ಮಗ ಸಮ್ಮರ್ ಕ್ಯಾಂಪಿಂದ ಬಂದು ಹಸ್ಬೆಂಡು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದರು. ಅಷ್ಟರಲ್ಲಿ ಲೇಟ್ ಆಯಿತು. ಅವರೆಲ್ಲ ಬಂದ ಮೇಲೆ ನಾವು ಹೊರಟ್ವಿ ಮೈಸೂರಿಂದ. ಮೈಸೂರಲ್ಲಿ ಹೊರಡಬೇಕಾದ್ರೇ ಆಗಲೇ ಒಂದು 5:30 ಮೇಲಾಗೋಗಿತ್ತು. ಟೈಮು 5:30 6 ಗಂಟೆ ಆಗಿತ್ತು. ಹೊರಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಎಲೆಕ್ಷನ್ ಇದೆಯಲ್ಲ ಶುಕ್ರವಾರ, ಸೊ ವೋಟ್ ಮಾಡೋದಿತ್ತು. ನಮ್ಮದೆಲ್ಲ ಊರಲ್ಲೇ ಇರೋದ್ರಿಂದ ಬಂದ್ವಿ. ನಾವು ಪಿರಿಯಾಪಟ್ಟಣ ರೀಚ್ ಆಗೋ ಅಷ್ಟೊತ್ತಿಗೆ ಆಗಲೇ ಒಂದು 8-8:30 ಆಗೋಗಿತ್ತು ಟೈಮು. ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ನಿಲ್ಲಿಸಿದ್ರು. ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಇನ್ನೇನೆಲ್ಲ ಊಟ ಮಾಡಿ ಮಲಗಿದ್ದಷ್ಟೇ. ಲೇಟಾಗಿ ಹೋಗಿತ್ತಲ್ಲ, ಟಯರ್ಡ್ ಆದಂಗೆ ಆಗೋಗಿತ್ತು. ನನಗಂತೂ ಈಗಾಗಲೇ 15 ದಿನದಿಂದ ಬರೀ ಜರ್ನಿನೇ ಆಗಿಬಿಟ್ಟಿದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಫ್ರೈಡೇ ಮಾರ್ನಿಂಗು. ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ನನ್ನ ಮೈದನ ಹೊಸ ಗಾಡಿ ತೊಗೊಂಡಿದ್ದಾರೆ, ಟ್ರ್ಯಾಕ್ಟರ್ ತೊಗೊಂಡಿದ್ದಾರೆ ಹೊಸದು. ಅದನ್ನು ತೊಗೊಂಬರ್ಬೇಕಾಗಿತ್ತು. ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಎಲ್ಲರೂ ಹೋಗ್ತಿದ್ದೀವಿ ಫ್ಯಾಮಿಲಿ. ಸಂಗೀತ ಮತ್ತು ನನ್ನ ಮೈದನ ಆ ಕಡೆಯಿಂದ ಬರ್ತಾರೆ. ಆ್ಯಕ್ಚುಲಿ ನಾನು ಬರೋದಿಲ್ಲ ಅಂತಲೇ ಹೇಳಿದೆ. ಅಪ್ಪಾಜಿ ಅಮ್ಮ ಹೋದರೆ ಸಾಕು ಅಂತಲೇ ಅಂದ್ಕೊಂಡಿದ್ದಿದ್ದು. ಬಟ್ ಸಂಗೀತನೂ ಕರೆದ್ಲು, ಅಕ್ಕ ಬರಲೇಬೇಕು ಬನ್ನಿ ಅಂತ. ಹಾಗೆ ನನ್ನ ಮೈದನೂ ಅಂದರು, ಬನ್ನಿ ಎಲ್ಲರೂ ಹೋದರೆ ಚೆನ್ನಾಗಿರುತ್ತೆ ಅಂತ. ಸೊ ಲಾಸ್ಟ್ ಮೂಮೆಂಟ್ ತನಕ ನಾನು ಹೋಗೋ ಐಡಿಯಾನೇ ಇರಲಿಲ್ಲ. ಸರಿ ಅಂತೇಳಿ ಸುಮ್ಮನೆ ಇದ್ದೆ. ಮಕ್ಕಳೆಲ್ಲ ನಾನು ಮನೇಲಿರೋಣ ಅಂತ. ಹಸ್ಬೆಂಡ್ಗೂ ಏನೋ ಕೆಲಸ ಮೈಸೂರಿಗೆ ಹೋಗಬೇಕು ಅಂತ ಹೇಳಿದರು. ಆಮೇಲೆ ನೋಡಿದ್ರೆ ಬರಲೇಬೇಕು ಅಂದ್ರಲ್ಲ, ಸರಿ ಆಯಿತು ಹೋಗೋಣ ಅಂಥೇಳಿ ಎಲ್ಲರೂ ಬಂದ್ವಿ. ನೋಡಿ, ಇದೇ ಟ್ರ್ಯಾಕ್ಟರ್ ತೊಗೊಂಡಿರೋದು. ಜಾನ್ ಡೀರ್ ಅಂತ ಹೇಳಿ ಬ್ರ್ಯಾಂಡು, ಅಂದರೆ ಕಂಪನಿ ನೇಮ್ ಬಂದು ಜಾನ್ ಡೀರ್ ಅಂತ ತೊಗೊಂಡಿರೋದು. ಈಗಾಗಲೇ ಮೂರು ಟ್ರ್ಯಾಕ್ಟರ್ ಇದೆ ನಮ್ಮ ಮನೆಯಲ್ಲಿ. ಇದು 4ನೇದು ಎಂಟ್ರಿ ಆಗ್ತಿರೋದು. ಹೊಸ ಮೆಂಬರ್ ಇದು ನಮ್ಮ ಮನೆಗೆ. ಖುಷಿ ಅನ್ನಿಸ್ತು. ಅಂದರೆ ನನ್ನ ಮೈದನ ಕೆಲಸ ಮಾಡಿಸ್ತಾರಲ್ಲ, ಆ ಕೆಲಸಕ್ಕೆಲ್ಲ ಈ ಟ್ರ್ಯಾಕ್ಟರ್ ಆದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಇದನ್ನು ತೊಗೊಳ್ತಾ ಇರೋದು. ಎಲ್ಲರೂ ಹೋಗಿದ್ವಿ. ಫಸ್ಟು ನನ್ನ ಮೈದನ ಮತ್ತು ಸಂಗೀತ ಪೂಜೆ ಮಾಡಿದ್ರು. ಆಮೇಲೆ ಅಪ್ಪಾಜಿ ಅಮ್ಮ ಪೂಜೆ ಮಾಡಿದ್ರು. ಆಮೇಲೆ ನಾನು ಮಾಡ್ತಾಯಿದ್ದೀನಿ. ಅಲ್ಲೇ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿಬಿಟ್ಟು ಸ್ವೀಟ್ ತೊಗೊಂಡು ಬಂದಿದ್ಲು ಸಂಗೀತ. ಸ್ವೀಟ್ ಎಲ್ಲರಿಗೂ ಹಂಚ್ಬಿಟ್ಟು ಮತ್ತು ಅಲ್ಲಿಂದ ತೊಗೊಂಡು ಬಂದು ದೇವಸ್ಥಾನಕ್ಕೆ ಹೋಗೋದು ಅಂತ ಮಾತಾಡ್ಕೊಂಡಿದ್ವು. ಮತ್ತು ಇನ್ನೊಂದೇನಪ್ಪ ಅಂದರೆ, ನನ್ನ ಹಸ್ಬೆಂಡು ಸಿಕ್ಕಾಪಟ್ಟೆ ಬ್ಯುಸಿ ಇದ್ರು ಅವತ್ತು. ಏನೋ ಕೆಲಸ ಅಂತೇಳಿ, ಆಫೀಸ್ ಕೆಲಸ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಅವ್ರು ಇರಲೇ ಇಲ್ಲ. ಟ್ರ್ಯಾಕ್ಟರ್ ಪೂಜೆ ಮಾಡೋ ತನಕ ಇಲ್ಲಿ ಇದ್ದರು ಅಷ್ಟೇ. ಬೆಳಗ್ಗೆ ಎಷ್ಟು ಒಂದು 8:30 9 ಗಂಟೆ ಅಷ್ಟೇ ಟೈಮ್ ಇದು. ಅಂದರೆ ಬೆಳಗ್ಗೆನೇ ಡೆಲಿವರಿ ತೊಗೊಂಬಿಡಿ ಅಂತ ಹೇಳಿದರು. ಟೈಮಿಂಗ್ಸ್ ಕೇಳಿದಾಗ ಆ ಟೈಮ್ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಬೆಳಗ್ಗೆನೇ ಹೋಗಿದ್ವಿ ನಾವು. ಇಲ್ಲಿ ಪೂಜೆ ಮಾಡಿದ್ದಷ್ಟೇ ನಮ್ಮ ಮನೆಯವರು. ಇನ್ನು ಆಮೇಲೆ ಇರಲೇ ಇಲ್ಲ. ಅವರು ಮೈಸೂರಿಗೆ ಬಂದುಬಿಟ್ರು. ಏನೋ ಕೆಲಸ ಇದೆ ನನಗೆ ಅಂತ ಹೇಳಿ. ಸಂಜೆ ಮತ್ತೆ ವೋಟ್ ಮಾಡೋ ಅಷ್ಟ್ರಲ್ಲಿ ಬರ್ತೀನಿ ಅಂತೇಳಿ ವಾಪಸ್ ಬಂದುಬಿಟ್ರು. ನೋಡಿ, ನಮ್ಮದು ಕಂಪ್ಲೀಟ್ ಫ್ಯಾಮಿಲಿ ಟ್ರ್ಯಾಕ್ಟರ್ನ ತೊಗೊಳ್ತಾ ಇದ್ದೀವಿ. ತುಂಬ ಖುಷಿ ಅನ್ನಿಸ್ತು. ಈ ಮೂಮೆಂಟ್ ಇದೆಯಲ್ಲ, ತುಂಬಾ ಖುಷಿ ಆಗುತ್ತೆ. ಏನೋ ಒಂದು ಒಳ್ಳೇದಾಗಲಿ ಅಂತ ತೊಗೊಳ್ತಾ ಇದ್ದೀವಿ. ಅವ್ರಿಗೆ, ನನ್ನ ಮೈದನ ಅವ್ರಿಗೆ ಒಳ್ಳೇದಾದರೆ ಸಾಕು. ಆಮೇಲೆ ಅದು ಮೂವ್ ಮಾಡಿ ಅಂತ ಹೇಳಿದ್ರು. ಆ ಮೂವ್ ಮಾಡಿ ಅಂತ ಹೇಳಿದ್ದೆ ಸಾಕು, ಇಬ್ಬರು ಮಕ್ಳುಗಳೂ ಹತ್ತಿ ಕೂತ್ಕೊಂಡ್ಬಿಟ್ರಪ್ಪ. ನಾನು ಈ ಕಡೆ, ನಂದು ಈ ಕಡೆ ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರು. ಸೊ ಅಲ್ಲಿ ಮೂವ್ ಮಾಡಿಬಿಟ್ಟು ಅಷ್ಟೇ ಕೊಟ್ಟರು. ಆಮೇಲೆ ಸಚ್ಚಿ ತೊಗೊಂಡು ಬಂದ ದೇವಸ್ಥಾನದ ಹತ್ರಕ್ಕೆ. ನಮ್ಮ ಮನೆಯವರು ಮೈಸೂರಿಗೆ ಹೊರಟೋದ್ರು. ನಾವೆಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ನಾವಲ್ಲಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದಷ್ಟೇ. ಇಲ್ಲಿ ಪುರೋಹಿತರಿಗೆ ಪೂಜೆ ಮಾಡ್ಸೋಣ ಅಂದ್ಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಶುಕ್ರವಾರ ಅಲ್ವಾ, ಸಿಕ್ಕಾಬಟ್ಟೆ ರಶ್ಶು. ಹಾಗೆ ಪೂಜೆ ಕೂಡ ತುಂಬ ನಿಧಾನ ಆಗ್ತಾಯಿತ್ತು. ನಮ್ಮದೆಲ್ಲ ಪೂಜೆ ಆದಮೇಲೆ ಟ್ರ್ಯಾಕ್ಟ್ರ್ ಪೂಜೆ ಮಾಡೋದಕ್ಕೆ ಪುರೋಹಿತರಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ತುಂಬ ರಶ್ ಇತ್ತಲ್ವಾ, ಹಾಗಾಗಿ ಪುರೋಹಿತರು ಒಳಗಡೆ ಬ್ಯುಸಿ ಇದ್ದರು. ಅವರು ಒಂದು ಸಲ ಬಂದರೆ ಒಟ್ಟಿಗೆ ಒಂದು 5-6 ಗಾಡಿ ಒಟ್ಟಿಗೆ ಪೂಜೆ ಮಾಡಿ ಹೋಗೋ ಥರ ಬರ್ತಾರೆ. ಒಂದೊಂದು ಗಾಡಿಗೂ ಬರಲ್ಲ. ಇತ್ತು ತುಂಬ, ಒಂದು ಬೈಕ್ಗಳು, ಕಾರು ಈ ಥರ ಎಲ್ಲ ಇತ್ತಲ್ಲ, ಹಾಗಾಗಿ ಬಂದರು. ಫಸ್ಟ್ ನಮ್ಮ ಗಾಡಿಗೆ ಪೂಜೆ ಮಾಡಿಕೊಟ್ರು. ಪೂಜೆ ಮಾಡಿ ಕೊಟ್ಬಿಟ್ಟಾದಮೇಲೆ ಅವ್ರು ಹೋದರು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇದು ನಮ್ಮ ಊರಿಗೆ ಶಕ್ತಿ ದೇವತೆಗಳ ನಗರ ಅಂತಲೇ ಕರೀತಾರೆ. ಅದರಲ್ಲೂ ನಮ್ಮ ಮಸಣಿಕಮ್ಮ ದೇವಸ್ಥಾನ, ಪಿರಿಯಾಪಟ್ಟಣದಮ್ಮ ಅಂತ ಹೇಳ್ತೀವಲ್ಲ, ತುಂಬಾ ಶಕ್ತಿ ದೇವತೆ ದೇವರು. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಹೊಸ ಗಾಡಿಗಳನ್ನೇ ತೊಗೊಂಡ್ರು ಬಂದು ಇಲ್ಲೇ ಪೂಜೆ ಮಾಡಿಸೋದು. ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಲ್ಲಿ ಮಾಡಿಸಿದ್ರೆ. ತುಂಬಾ ಏನಂತಾರೆ, ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಆ ಥರ. ಹಾಗಾಗಿ ಇಲ್ಲೇ ಬಂದ್ವಿ. ನಮಗೆ ಶುಕ್ರವಾರ ರಶ್ ಇರುತ್ತೆ ಅಂತ ಗೊತ್ತಿತ್ತು. ಆದರೂ ಕೂಡ ವೆಯ್ಟ್ ಮಾಡಿ ನಾವು ನಿಧಾನ ಆದರೂ ಪರವಾಗಿಲ್ಲ ಅಂತಲೇ ಪೂಜೆ ಮಾಡಿಸಿದ್ವಿ.
ಪೂಜೆ ಎಲ್ಲ ಮುಗಿದ್ಮೇಲೆ ಮಾಮೂಲಿ ಬೂದುಗುಂಬಳಕಾಯಲ್ಲಿ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಹೊಡೆದಾಯಿತು. ನಮ್ಮ ಮಕ್ಳುಗಳು ದುಡ್ಡಿತ್ತಲ್ಲ ಅದರೊಳಗಡೆ ಅದನ್ನ ಎತ್ಕೊಳ್ಳೋಕ್ಕೆ ಅಂತ ಓಡಿ ಬರ್ತಾಯಿದ್ರು. ಆಮೇಲೆ ಅದು ಎತ್ಕೊಬಾರ್ದು ಕಣಪ್ಪ ಅಂತೇಳಿ ನಿಲ್ಲಿಸಿದ್ವಿ. ಅದಾದಮೇಲೆ ಮತ್ತೆ ಮನೆಗೆ ಬರ್ತಾ ಸ್ವೀಟ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ನಾವು. ಡೈರೆಕ್ಟಾಗಿ ಮನೆಗೆ ಬರಲಿಲ್ಲ ಪೂಜೆ ಮುಗಿಸ್ಕೊಂಡು. ನಾನು ಸಂಗೀತ ಅವ್ರ ಮನೆಗೆ ಹೋದ್ವಿ ಎಲ್ಲರೂ. ಅಲ್ಲೋಗಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಆಮೇಲೆ ಮನೆಗೆ ಬಂದಿದ್ದು ನಾವು. ಬರ್ತಾ ಸ್ವೀಟ್ಸ್ ತೊಗೊಂಡು ಬಂದಿದ್ದು. ಮನೆಗೆ ಬಂದು ಸಂಗೀತನ ನಮ್ಮ ಜೊತೆನೇ ಬಂದಳು. ಹೆಂಗಿದ್ರು ಅವಳು ಓಟ್ ಮಾಡಬೇಕಿತ್ತಲ್ಲ, ಅದಕ್ಕೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾಯಿದ್ವಿ. ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿ ರೈಸ್ ಮಾಡ್ತಾಯಿದ್ದೆ. ಅದೆಲ್ಲ ಆದಮೇಲೆ ನಾವು ಓಟ್ ಮಾಡೋಕ್ಕೆ ಹೋಗೇ ಇರಲಿಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಬಿಸಿಲಲ್ಲಿ ರಶ್ಶಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಸ್ವಲ್ಪ ತಂಪೊತ್ತಾಗಲಿ ಅಂತ ಹೇಳಿ ಮನೆಯಲ್ಲೇ ಇದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಕಾಲ್ ಮಾಡಿ ಅವರು ಕೂಡ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. 6 ಗಂಟೆ ತನಕನೂ ಟೈಮ್ ಇತ್ತು ಓಟ್ ಮಾಡೋದಕ್ಕೆ. ಹಾಗಾಗಿ ನಾವು 4 ಗಂಟೆ 4:15 ಆದರೂ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ವಿ. 4:15 ಹೊರಟ್ವಿ ನಾವು ಓಟ್ ಮಾಡ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ. ಎಷ್ಟು ಬಿಸಿಲಿದೆ ನೋಡಿ. ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ರದ್ದು ಓಟ್ ಮಾಡಿ ಆಗೋಗಿತ್ತು. ಆಮೇಲೆ ಓಟ್ ಮಾಡೋ ಕಡೆ ನಮಗೆ ಮೊಬೈಲ್ ಅಲೋ ಮಾಡೋದಿಲ್ಲ ಅಲ್ವಾ, ಅಂದರೆ ಹಂಗಾಗಿ ಮೊಬೈಲ್ ಇಟ್ಬಿಟ್ಟು ಹೋಗಿ ಓಟ್ ಮಾಡಿ ಬಂದಿದ್ದಾಯಿತು ನೋಡಿ. ನಾನು ಓಟ್ ಮಾಡಿಬಿಟ್ಟು ಬಂದೆ. ಇದೆಲ್ಲ ನಮ್ಮದು ಕರ್ತವ್ಯ. ಇದು ಮತದಾನ ಮಾಡೋದು ನಮ್ಮ ಕರ್ತವ್ಯ, ಮಾಡಲೇಬೇಕು. ಕರೆಕ್ಟಾಗಿರೋ ಪಕ್ಷಕ್ಕೆ ಒಳ್ಳೆ ಅಭ್ಯರ್ಥಿನ ಆರಿಸ್ಬೇಕಲ್ವ, ಅದು ನಮ್ಮ ಜವಾಬ್ದಾರಿ. ಸೊ ನಾನು ಮಾಡಿ ಬಂದೆ. ಅದಾದಮೇಲೆ ಸಂಜೆ ಮತ್ತೆ ಹೊಲ್ದ ಹತ್ರ ಬಂದ್ವಿ. ನೋಡ್ಕೊಂಡು ಹೋಗೋಣ ತೋಟ ಎಲ್ಲ ಹೆಂಗಿದೆ, ಏನು ಕತೆ, ನೋಡೇ ಇರಲಿಲ್ಲ ಅಂತೇಳಿ ಬಂದೆ. ನೀರು ಕಡಿಮೆ ಆಗಿಬಿಟ್ಟೈತೆ, ಸ್ವಲ್ಪ ಬೇಜಾರಾಗ್ತಿತ್ತು. ಮತ್ತು ಸಂಜೆ ಟೈಮ್ ಆಗೋಯಿತು, ಮನೆಗೆ ಬಂದ್ವಿ. ಅದು ನೋಡಿಕೊಂಡು ನೆಕ್ಸ್ಟ್ ಡೇ ಕೆಲಸದ ಬಗ್ಗೆ ಹಂಗೆ ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿದ್ದಷ್ಟೇ. ಬಂದು ಸಂಜೆ ನನ್ನ ಮೈದನ ತಂದಿದ್ರು, ಚಿಕನ್ ತೊಗೊಂಡು ಬಂದಿದ್ರು ಅಡುಗೆಗೆ ಅಂತೇಳಿ. ಅದಕ್ಕೆ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಂಗೀತಂಗೆ ಯಾಕೋ ಇದಕ್ಕಿದಂಗೆ ಸ್ವಲ್ಪ ಹುಷಾರು ತಪ್ಪಿಟ್ಲು. ಅವಳು ರೆಸ್ಟ್ ಮಾಡಲಿ ಅಂತೇಳಿ ಬಿಟ್ಬಿಟ್ಟು ನಾನೇ ಅಡುಗೆ ಮಾಡ್ತಾಯಿದ್ದೆ. ಚಿಕನ್ ಬಿರಿಯಾನಿ ಮಾಡಿ ಕಬಾಬ್ ಮಾಡ್ತಾಯಿದ್ದೆ. ಆಮೇಲೆ ತುಂಬ ಆಸೆ ಪಟ್ಟಿದ್ದೇನಪ್ಪ ನಾವೆಲ್ಲರೂ, ಅಂದರೆ ಹೊರ್ಗಡೆ ಕೂತ್ಕೊಂಡು ಬೆಳ್ದಿಂಗ್ಳು ಊಟ ಮಾಡೋಣ ಹೊರ್ಗಡೆನೇ ಅಂತ ಆಸೆ ಪಟ್ವಿ. ಬಟ್ ಸಂಗೀತ ಯಾಕೆ ಹುಷಾರು ತಪ್ಪು ಮಲ್ಕೊಂಬಿಟ್ಲ, ಬೇಜಾರಾಗೋಯ್ತು. ಎಲ್ಲರೂ ಆಸೆ ಪಟ್ಟು ಹಿಂಗೆ ಆಗೋಯ್ತಲ್ಲ ಅಂತ ಆಮೇಲೆ ಮತ್ತೆ ಎದ್ದು ಬಂದಳು. ಸ್ವಲ್ಪ ಪರವಾಗಿಲ್ಲ ಇವಾಗ ಅಂತ ಹೇಳಿ. ತಲೆನೋವು ಜಾಸ್ತಿ ಆಗ್ಬಿಟ್ಟಿದಂತೆ ಅವಳಿಗೆ, ಮಲಗಿಬಿಟ್ಟಿದ್ಲು. ಆಮೇಲೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಆದಮೇಲೆ ಬಂದು ಆಮೇಲೆ ಎಲ್ಲರೂ ಊಟ ಮಾಡ್ತಿದ್ವಿ. ಏನೋ ಗೊತ್ತಿಲ್ಲ, ಊಟಕ್ಕೆ ಕೂತ್ಕೊಂಡ್ವಿ, ಕರೆಂಟ್ ಹೊರ್ಟೋಯ್ತು. ಊಟ ಮಾಡೋಕ್ಕೆ ಅಂತ ಕೂತಿದ್ವಿ. ಆವಾಗ ಏನು ಮಾಡೋದು, ಅದು ಚಂದಮಾಮ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ಮತ್ತು ಬೇರೆ ಲೈಟ್ ಆನ್ ಮಾಡಿಕೊಂಡು ಊಟ ಮಾಡಿದ್ವಿ. ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಈ ಥರ ಫ್ಯಾಮಿಲಿ. ಅಪ್ಪಾಜಿ ಒಬ್ಬರು ಮಿಸ್ಸಿಂಗ್, ಅಪ್ಪಾಜಿ ಊಟ ಮಾಡಿ ಮಲ್ಕೊಂಬಿಟ್ರು. ನಾವು ಸಂಗೀತಂಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಚೆನ್ನಾಗಿ ಅನ್ನಿಸ್ತು ಊಟ ಮಾಡಿದ್ದೆಲ್ಲ. ನೈಟ್ ಊಟ ಮಾಡಿ ಆದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಿಗ್ಗೆನೇ ಬಂದಿದ್ದೀವಿ ಹೊಲ್ದ ಹತ್ರಕ್ಕೆ. ಬೆಳಿಗ್ಗೆ ಒಂದು 6:30 7 ಗಂಟೆ ಇರ್ಬೋದು. ಬಿಸಿಲು ನೋಡಿ ಎಷ್ಟಿದೆ ಅಂತ. ಬಂದು ಸ್ವಲ್ಪ ಶುಂಠಿ ಹಾಕಿಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ವಿ. ಅಂದರೆ ನನ್ನ ಮೈದನ ಅವರು ಶುಂಠಿ ಹಾಕಿದ್ರು. ಅದರಲ್ಲಿ ಒಂದು 4-5 ಚೀಲ ಶುಂಠಿ ಉಳ್ಕೊಂಬಿಟ್ಟಿತ್ತಂತೆ. ಅದನ್ನು ನಾವೇ ಹಾಕ್ಕೊಳ್ಳೋಣ, ಸ್ವಲ್ಪ ಜಾಗ ಇತ್ತಲ್ಲ, ನಾವೇ ಹಾಕ್ಬಿಡೋಣ, ನೋಡೋಣ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಇಯರ್ಗೆ ಅದು ಏನದು ಬಿತ್ತನೆ ಮಾಡ್ಕೊಳಕ್ಕಾಗತ್ತೆ ಅಂತೇಳಿ ನಾವೇ ಹಾಕೋಣ ಅಂದ್ಕೊಂಡ್ಬಂದು ರೆಡಿ ಮಾಡ್ಕೊತಾ ಇದ್ವಿ. ನಮಗೆ ಆ ಥರ ಅಂದರೆ ನನಗಂತೂ ಈ ಥರ ಹೊಲದಲ್ಲೆಲ್ಲ ಕೆಲಸ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಾನು ನಿಮಗೆ ಎಲ್ಲ ವ್ಲಾಗಲ್ಲೂ ಹೇಳ್ತಾನೆ ಇರ್ತೀನಿ, ಊರಿಗೆ ಬಂದಾಗ ನನಗೆ ಯಾವುದೇ ರೀತಿ ಮುಜುಗರ ಇರ್ಬೋದು ಇದನ್ನೆಲ್ಲ ತೋರಿಸೋದಕ್ಕೆ ಆ ಥರ ಏನಿಲ್ಲ. ನಾನು ಹುಟ್ಟಿರೋದೇ ರೈತರ ಮನೆಯಲ್ಲಿ, ಸೇರಿರೋದು ರೈತರ ಮನೆಗೇ. ಇದರಲ್ಲಿ ತೋರಿಸ್ಕೊಳ್ಳೋವಂಥದ್ದು ಏನಿಲ್ಲ ನಮಗೆ, ಅಂದರೆ ಮುಜುಗರ ಪಟ್ಕೊಳ್ಳೋವಂಥದ್ದು ಏನಿಲ್ಲ. ನಾನು ಹೊಲದಲ್ಲೂ ಕೆಲಸ ಮಾಡ್ತೀನಿ, ಆರಾಮಾಗಿ ಸಿಟಿಲಿದ್ದಾಗ ಹೆಂಗಿರಬೇಕು ಅಲ್ಲೂ ಇರ್ತೀನಿ, ಹೊಲದಲ್ಲೂ ಕೂಡ ಕೆಲಸ ಮಾಡ್ತೀನಿ. ನಮಗೇನು ಅದರ ನಾಚಿಕೆ ಪಟ್ಕೊಳ್ಳೋವಂಥದ್ದು ಏನಿಲ್ಲ. ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ವಿ. ಅಂದರೆ ಶುಂಠಿ ಜಾಸ್ತಿ ಇರಲಿಲ್ಲ, ಒಂದು 4-5 ಚೀಲ ಇತ್ತು. ಅದನ್ನೇ ಹಾಕ್ಬಿಡೋಣ, ಹಾಕ್ಬಿಟ್ಟು ಎಷ್ಟಾಗುತ್ತೆ ಆಗಲಿ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ಇಯರ್ಗೆ ನಮಗೆ ಬಿತ್ತನೆ ಮಾಡ್ಕೊಳಕ್ಕಾಗುತ್ತೆ ಅಂತ. ಅಂದರೆ ಈಗ ಶುಂಠಿ ಎಲ್ಲ ಎಷ್ಟು ರೇಟ್ ಇದೆ ಅಂತ ಗೊತ್ತಿರುತ್ತೆ ಎಲ್ರಿಗೂ. ಆಲ್ಮೋಸ್ಟು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಶುಂಠಿದು ರೇಟು ಅಂತೇಳಿ ಮಾಡ್ತಾಯಿದ್ದೆ. ನಮ್ಮ ಪ್ರೀತು ಮಾಡಿರೋದು ಇದು ವೀಡಿಯೋನ, ನನಗೆ ಗೊತ್ತೇ ಇಲ್ಲ. ಮೊಬೈಲಲ್ಲಿ ಸಾಂಗ್ ಹಾಕಿಟ್ಟಿದ್ದೆ, ಅವನೇನೇ ಎತ್ಕೊಂಡು ಬಂದು ವೀಡಿಯೋ ಮಾಡಿದ್ದ. ಇದನ್ನ ಅವ್ನು ಮಾಡಿದ್ದು ವೀಡಿಯೋ ಇದು, ನನಗೆ ಗೊತ್ತೇ ಇರಲಿಲ್ಲ ಇದನ್ನೆಲ್ಲ. ಬಟ್ ಆಮೇಲೆ ನೋಡಿಬಿಟ್ಟು ಚೆನ್ನಾಗಿದೆಯಲ್ಲ ಅಂತ ಆ್ಯಡ್ ಮಾಡ್ತಾ ಇರೋದಷ್ಟೇ. ಹೆಂಗಿದೆಯಪ್ಪ ಸಮ್ಮರ್ ಹಾಲಿಡೇಸು? ಚೆನ್ನಾಗಿದೆಯಾ? ಸಮ್ಮರ್ ಕ್ಯಾಂಪ್ ನಡೀತಿದೆ, ಯಾರು ಬೇಕಾದರೂ ಬಂದು ಜಾಯ್ನ್ ಆಗ್ಬೋದು. ಫ್ರೀಯಾಗಿ ಹೇಳ್ಕೊಡ್ತೀವಿ, ಯಾವುದೇ ರೀತಿ ಫೀಸ್ ಇರೋದಿಲ್ಲ. ನೋಡಿ ಇದೇ ಥರ ಇರುತ್ತೆ ಸಮ್ಮರ್ ಕ್ಯಾಂಪು. ಬಂದು ಜಾಯ್ನ್ ಆಗಿ ಯಾರು ಬೇಕಾದರೂ.
ಇವಾಗ ತಿಂಡಿ ಟೈಮ್ ಆಗಿತ್ತು. ನಾವು ಆಲ್ರೆಡಿ ಒಂದು ಸಲ ಹಲಸಿನನ್ನ ಅಲ್ಲಿ ಮರದಲ್ಲಿ ಕಿತ್ಕೊಂಡು ಅಲ್ಲೇ ಕಟ್ ಮಾಡ್ಕೊಂಡು ತಿಂದಿದ್ದಾಗಿತ್ತು. ಹೊಟ್ಟೆ ಹಸಿತಾಯಿತ್ತು ಅಂಥೇಳಿ ಫ್ರೆಶ್ಶಾಗಿ ಅಲ್ಲೇ ಕಟ್ ಮಾಡ್ಕೊಂಡು ತಿಂದಿದ್ವಿ. ಈಗ ತಿಂಡಿ ಕೊಟ್ಟು ಕಳಿಸಿದ್ಲು ಸಂಗೀತ. ದೋಸೆ ಮತ್ತು ಮೆಣಸಿನ್ಕಾಯಿ ಚಟ್ನಿ ಮತ್ತು ಬಿರಿಯಾನಿ ಇತ್ತು ಸ್ವಲ್ಪ ರಾತ್ರಿದು ಅಂತ ಅದು ಕೂಡ ಕೊಟ್ಟು ಕಳಿಸಿದ್ಲು. ಅಲ್ಲೇ ತಿಂತಾಯಿದ್ವಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ ಹೊಲ್ದಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅದು ಆ ಥರ ತಿಂದಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರದ್ದು ಫೀಲ್ ಏನು ಅಂತ. ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ. ನನ್ನ ಮಗ ಏನು ಮಾಡ್ತಿದ್ದಾನೆ ಗೊತ್ತಾ, ನಾವು ಎಕ್ಸ್ಟ್ರಾ ಮರಿಗಳು ಬಂದಿರುತ್ತಲ್ಲ, ಬಾಳೆ ಗಿಡದ ಬುಡದಲ್ಲಿ ಮರಿಗಳು ಬಂದಿರುತ್ತೆ, ಅದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ದೆ ನಾನು, ತೆಗೆದಾಕಿದ್ದೆ. ಅದನ್ನು ಮತ್ತೆ ತೊಗೊಬಂದು ಪಾಪು ಬಾಳೆ ಗಿಡ ಇದು ಬೇಬಿ ಬಾಳೆ ಗಿಡ ಯಾಕಮ್ಮ ಕಿತ್ತಾಕಿದ್ಯಾ ನೀನು ಅಂತ ಹೇಳಿ ಮತ್ತೆ ನೆಡ್ತಾ ಇದ್ದ. ಬೇಡಪ್ಪ ನೆಡಬೇಡ ಮತ್ತೆ ಬರಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಅವನು ಸುಧಾರಿಸ್ಕೊಂಡು ನಮಗೆ ಕೆಲಸ ಮಾಡೋದೇ ಸಖತ್ತು ಕಷ್ಟ ಆಗ್ತಿತ್ತು. ಪಾಪುನ ಅಮ್ಮನ ಹತ್ರ ಬಿಟ್ಬಿಟ್ಟು ಬಂದಿದ್ದೆ. ಅಮ್ಮ ಅಪ್ಪಾಜಿ ಇಬ್ಬರು ಮನೆಯಲ್ಲೇ ಇದ್ರಲ್ಲ, ಮತ್ತು ಸಂಗೀತ ಕೂಡ ಇದ್ಲು, ನೋಡ್ಕೊತೀನಿ ಅಂತ ಹೇಳಿದ್ಲು. ಫೀಡ್ ಮಾಡಿಬಿಟ್ಟು ಕೊಟ್ಬಿಟ್ಟು ಬಂದಿದ್ದೆ. ಇನ್ನು ಅಂದರೆ ಅಷ್ಟೊಂದೇನು ಅವಾಗವಾಗೇನು ಕೇಳಲ್ಲ ಇವಾಗ. ಊಟ ಎಲ್ಲ ತಿನ್ನಿಸ್ಕೊಂಡ್ರೆ ಆಟ ಆಡಿಸ್ಕೊಂಡಿದ್ರೆ ಇರ್ತಾಳೆ. ಹಾಗಾಗಿ ಬಿಟ್ಟು ಬಂದಿದ್ದೆ. ಮಧ್ಯಾಹ್ನ ಅಂದರೆ ತಿಂಡಿ ತಿಂದ್ಕೊಂಡಾದ್ಮೇಲೆ ಹೋಗೋಣ ಅಂದ್ಕೊಂಡೇ ಬಂದಿದ್ದು ನಾನು. ಆಮೇಲೆ ಇಲ್ಲಿಗೆ ಬಂದಮೇಲೆ ಕೆಲಸ ಮಾಡ್ತಾ 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 ಮುಗಿಸ್ಬಿಡೋಣ ಕೆಲಸನ. ಮತ್ತೆ ನಾವು ಇನ್ನೊಂದು ವಾರ ಆಗುತ್ತೆ ಬರೋದು. ಮತ್ತೆ ಸ್ಯಾಟರ್ಡೆ ಸಂಡೇನೇ ಬರೋಕ್ಕಾಗೋದು. ಬರೋಕ್ಕಾದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಅಂದ್ಬಿಟ್ಟು ಮುಗಿಸ್ಬಿಡೋಣ ಅಂದ್ಕೊಂಡ್ವಿ. ಆಮೇಲೆ ಎಲ್ಲ ಪಟ ಎಲ್ಲ ರೆಡಿ ಆದಮೇಲೆ ಇನ್ನೂ ಟೈಮ್ ಇತ್ತಲ್ಲ, ಸುಮ್ಮನೆ ಮನೆಗೆ ಹೋಗಿ ಕೂಡ ಇನ್ನೇನು ಮಾಡಬೇಕು ಅಂತೇಳಿ ಶುಂಠಿ ನೆಟ್ಟೇ ಬಿಡೋಣ, ಹಾಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನೆಟ್ಬಿಡೋಣ ಬಿಡಿ ಅಂತ ಹೇಳಿದೆ. ಅದಕ್ಕೆ ನನ್ನ ಹಸ್ಬೆಂಡು ಸರಿ ಆಯಿತು ಅಂದರು. ಅದಕ್ಕೆ ಮೊದಲು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಬೀಜದ ಶುಂಠಿ ನೆಡೋಕ್ಕೆ ಪೂಜೆ ಮಾಡಿಬಿಟ್ಟು ಮೊದಲು 9 ಗುಣಿಗೆ ಪೂಜೆ ಮಾಡಿಬಿಟ್ಟು ನೆಡ್ತಾಯಿದ್ದೀವಿ. ನನ್ನ ಹಸ್ಬೆಂಡ್ ಅವ್ರ ಮೈಂಡಲ್ಲಿ ಇದ್ದಿದ್ದು ಮಗಳ ಕೈಲಿ ನೆಡೆಸ್ಬೇಕು ಅಂತ. ಹಂಗಾಗಿ ಪಾಪುನ ಕೂಡ ಕರ್ಕೊಂಡು ಬಂದಿದ್ದರು. ಅಮ್ಮ ಸಂಗೀತ ಕೂಡ ಬಂದಿದ್ಲು. ಅಮ್ಮ ಸಂಗೀತ ಇಬ್ಬರು ಬಂದಿದ್ದರು. ಪಾಪು ಕರ್ಕೊಂಬಂದಿದ್ರಲ್ಲ, ಪಾಪು ಕೈಲೇ ನೆಡೆಸ್ಬೇಕು ಅಂತಲೇ ಇದ್ದಿದ್ದು ಅವ್ರಿಗೆ. ನನ್ನ ಮಗಳ ಕೈಲೇ ನೆಡೆಸ್ಬೇಕು, ನೀನೆಲ್ಲ ರೆಡಿ ಮಾಡು ಅಂತಂದರು. ನಾನೆಲ್ಲ ರೆಡಿ ಮಾಡಿದೆ ಅಷ್ಟೇ. ಅಂದರೆ ಕುಂಕುಮ ಅರಿಶಿನ ಎಲ್ಲ ಹಾಕಿ ಹೂವೇ ಇರಲಿಲ್ಲ, ಮಿಕ್ಕಿದ್ದೆಲ್ಲ ನಾನು ರೆಡಿ ಮಾಡಿದೆ. ಅಕ್ಷತೆ ಎಲ್ಲ ಇಟ್ಟು ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಆಮೇಲೆ ಪಾಪುನ ಎತ್ಕೊಂಡು ಬಂದು ಪಾಪು ಕೈಲಿ ನೆಡ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಅದೇನಾಯಿತು ಅಂತಂದರೆ ಬಿಸಿಲು ಜಾಸ್ತಿ ಇತ್ತಲ್ಲ, ಕರೆಕ್ಟಾಗಿ ಮಧ್ಯಾಹ್ನದ ಟೈಮು 12 ಗಂಟೆ ಆ ಟೈಮಲ್ಲಿ ಬಿಸಿಲು ಹೆವಿಯಾಗಿತ್ತು. ಬಿಸಿಲು ಅದು ಹೆಂಗಾಗ್ತಿತ್ತು ಅಂದರೆ ವೀಡಿಯೋ ಮಾಡೋಕ್ಕೆ ಅಂತ ಮೊಬೈಲ್ನ ಓಪನ್ ಮಾಡಿದ್ರೆ ಹೀಟ್ ಜಾಸ್ತಿಯಾಗಿ ಮೊಬೈಲು ಆಪ್ರೇಟೇ ಆಗ್ತಿರ್ಲಿಲ್ಲ, ಆಫ್ ಆಗಿ ಹೋಗ್ತಾಯಿತ್ತು. ಆ ಥರ ಆಗ್ತಿತ್ತು. ನಾನು ಯಾವತ್ತೂ ಇಷ್ಟೊಂದು ಬಿಸಿಲು ನೋಡಿರಲಿಲ್ಲ. ನಮಗೆ ಊರಲ್ಲಿ ತೋಟದೊಳಗಡೆನೇ ಇಷ್ಟು ಬಿಸಿಲಿದೆ ಅಂತಂದರೆ ಇನ್ನು ಹೊರ್ಗಡೆ ಇನ್ನೆಷ್ಟು ಬಿಸಿಲಿರುತ್ತೆ ಅಲ್ವಾ. ತುಂಬಾ ಈ ಸಲ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ನೋಡಿ, ನನ್ನ ಮಗಳು ಬಂದು ಕೈಯಲ್ಲಿ ಶುಂಠಿ ಇಟ್ಕೊಂಡು ಅದನ್ನು ಹಾಕೋ ತನಕನೂ ಇದೆ ವೀಡಿಯೋ. ಆಮೇಲಿಂದು ನಾವು ಹಾಕಿ ಇದನ್ನೆಲ್ಲ ಪೂಜೆ ಮಾಡಿ ಮುಚ್ಚಿದ್ದು ಇದು ಯಾವುದು ವೀಡಿಯೋ ರೆಕಾರ್ಡ್ ಆಗಿಲ್ಲ. ಅಂದರೆ ಮೊಬೈಲು ಇದಕ್ಕಿದ್ದಂಗೆ ಬಿಸಿಲಿಗೆ ಜಾಸ್ತಿ ಆಗಿಬಿಟ್ಟು ಆಫ್ ಆಗೋಯಿತು. ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅದು ಆನ್ ಆಗಲೇ ಇಲ್ಲ. ಅರ್ಧಂಬರ್ಧ ಪೂಜೆ ಮಧ್ಯದಲ್ಲಿ ನಿಲ್ಲಿಸ್ಬೇಕಲ್ಲ ಅಂತ ನಾನು ಪೂಜೆ ಕಂಟಿನ್ಯೂ ಮಾಡಿಬಿಟ್ಟೆ. ನೋಡಿ, ಕೈಲಿ ಇಟ್ಕೊಳ್ಳೋ ತನಕನೂ ಇದೆ, ಆಮೇಲೆ ಮೊಬೈಲ್ ಆಫ್ ಆಗೋಯಿತು. ಈಗ ನಾವು ಪೂಜೆ ಎಲ್ಲ ಮುಗಿಸಿ ಗುಣಿ ಕೂಡ ಮುಚ್ಚಿದ್ದೀನಿ. 9 ಗುಣಿ ಹಾಕಿ ಅದಕ್ಕೆ ಗೊಬ್ಬರ ಹಾಕಿದ್ದೀವಿ, ತಿಪ್ಪೆ ಗೊಬ್ಬರ ಬರುತ್ತಲ್ಲ ಅದನ್ನು ಹಾಕಿ ಮುಚ್ಚಿದ್ದೀವಿ. ಅಷ್ಟಾದಮೇಲೆ ಅಮ್ಮ ಸಂಗೀತ ಪಾಪು ಎಲ್ಲರೂ ಹೊರಟೋದ್ರು. ಸಂಗೀತ ನಾನು ಅಡುಗೆ ಮಾಡ್ಕೊಂಡು ಊಟ ತೊಗೊಂಡು ಬರ್ತೀನಕ್ಕ ಅಂದ್ಬಿಟ್ಟು ಹೋದ್ಲು. ಇಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು. ಸರಿ, ಈಗ ಯಾಕಂದರೆ ಮತ್ತೆ ನಾವು ಮನೆಗೆ ಹೋಗಿ ಬರೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಸಂಗೀತ ಕೂಡ ಬಂದು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು. ಈಗ ಫೈನಲಾಗಿ ಶುಂಠಿ ಎಲ್ಲ ಹಾಕಿ ಗರಿ ಎಲ್ಲ ಮುಚ್ಚಿ ಇವಾಗ ಫೈನಲಾಗಿ ನೀರು ಹೊಡಿತಾ ಇದ್ದೀವಿ. ಸ್ಪ್ರಿಂಕ್ಲರ್ ಹಾಕಿದ್ರು. ಸ್ಪ್ರಿಂಕ್ಲರ್ ಬಂದಿದ್ದೆ ಖುಷಿ. ನನ್ನ ಮಗ ಅಂತೂ ಸ್ನಾನ ಮಾಡೋಕ್ಕೆ ಬೆಳಗ್ಗೆಯಿಂದನೂ ಫುಲ್ ನಮ್ಮ ಜೊತೆನೇ ಇದ್ದ, ಮಣ್ಣಲ್ಲೇ ಬಿದ್ದು ಒದ್ದಾಡೋಗಿದ್ದ. ಅಷ್ಟೊಂದು ಮಣ್ಣಲ್ಲಿ ಆಟ ಆಡಿಬಿಟ್ಟಿದ್ದ ಅವನು. ಅದು ಸ್ಪ್ರಿಂಕ್ಲರ್ ಹಾಕಿದ್ವಲ್ವ, ಅವನು ಫುಲ್ ಖುಷಿಯಾಗೋಯ್ತು. ಸಖತ್ತಾಗಿದೆ ಅಮ್ಮ ನೀರು ಅಂತೆಲ್ಲ ಚೆನ್ನಾಗಿ ಆಟ ಆಡ್ತಿದ್ದ. ಹಾಗೆ ಚೋಟು ಕೂಡ ಆಟ ಆಡ್ತಾಯಿದ್ದ. ನಾನು ಅಷ್ಟೇ ಫುಲ್ ಮುಖ ಎಲ್ಲ ಫುಲ್ಲು ಬೆವ್ರ್ಬಿಟ್ಟು ಸಿಕ್ಕಾಬಿಟ್ಟೆ ಟ್ಯಾನ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಮುಖ ಎಲ್ಲ ನಂದು ಬಿಸಿಲಲ್ಲಿ. ಅಂದರೆ ನನ್ನ ತಲೆಗೇನು ಕಟ್ಕೊಂಡಿರಲಿಲ್ಲ, ಹಾಗೇ ಕೆಲಸ ಮಾಡಿಬಿಟ್ಟೆ. ಅದಕ್ಕೆ ಮುಖ ಎಲ್ಲ ತೊಳ್ಕೊಂಡು ಎಲ್ಲರೂ ಅಲ್ಲೇ ಇದ್ವಿ. ಲಾಸ್ಟ್ ಸಂಜೆ ನನ್ನ ಮಗ ನೋಡಿ ಇಲ್ಲಿ ಹೆಂಗೆ ಕುಣಿತಾವನೆ ಅಂತ. ಆ ನೀರೊಳಗಡೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಚೆನ್ನಾಗಿ ಆಟ ಆಡಿಬಿಟ್ಟ. ಆಮೇಲೆ ಏನಾಯಿತು ಅಂದರೆ ಫುಲ್ ಗಡ ನಡುಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟ. ನೀರಿಂದ ಬಂದು ಫುಲ್ ನಡುಗ್ತಿದ್ದಾನೆ. ನನಗೆ ಭಯನೇ ಆಗೋಯಿತು. ಮತ್ತೆ ಅವ್ನ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ನಂದು ದುಪ್ಪಟ ತೆಗೆದು ಹಾಕಿ, ಆಗ ಅಮ್ಮ ಗಟ್ಟಿಗೆ ತಪ್ಕೊಳ್ತೀನಮ್ಮ ಅಂತೇಳಿ ತಪ್ಕೊಂಡು ಕೂತಿದ್ದ. ಆಮೇಲೆ ಸರಿ ಹೋದ ಅವನು.
ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಹೀಗೆಲ್ಲ ಆಡಿದಾಗ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ಆ್ಯಂಡ್ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. 3 ಡೇಸ್ ವ್ಲಾಗು ಹೇಗಿತ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.